Hello aspirants, hope all of you doing good. So ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್ ಟೀಮ್ ಇಂಡಿಯಾ ಫಾರ್ ಐಎಸ್ ವತಿಯಿಂದ ಇತ್ತೀಚೆಗೆ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥ ಈ ಒಂದು ಕನ್ನಡ ಲ್ಯಾಂಗ್ವೇಜ್ ಬಿಲ್ ಏನಿದೆ, ಸೊ ಅದರ ಪ್ರೊವಿಷನ್ಸ್ ಏನೇನಿದೆ, ಸೊ ಈ ಒಂದು ನಮ್ಮ ಪ್ರಾದೇಶಿಕತೆ ಅಂತ ಬಂದಾಗ ರೀಜನಲ್ ಇಸಮ್ ಜೊತೆಗೆ ನಮಗೆ ಈ ಒಂದು ಲಿಂಗ್ವಿಸ್ಟಿಕ್ ಇಸಮ್ ವೈಸ್ ನಾವು ನೋಡೋದಾದ್ರೆ, ಸೊ ನಮ್ಮ ಪ್ರಾಂತೀಯ ಭಾಷೆಗಳು ಯಾವಿದಾವೆ, ಅದರ ಮಹತ್ವ, ಸೊ ನಮ್ಮ ಸಮಾಜದ ಮೇಲೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಸೆಕ್ಟರ್ಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ಬಿಲ್ ಅನ್ನ ಬೇಸ್ ಆಗಿ ಇಟ್ಕೊಂಡು ನಮ್ಮ ಕೆ ಸಿಲೆಬಸ್ ಏನಿದೆ, ಸೊ ಸ್ಪೆಷಲಿ ನಮ್ಮ ಕೆ ಎಸ್ ಅಲ್ಲಿ GS ಪೇಪರ್ 1 ಅಲ್ಲಿ ಫಸ್ಟ್ ಸೆಗ್ಮೆಂಟ್ ಅಲ್ಲಿ ಏನಿದೆ, ಯೂನಿಫಿಕೇಶನ್ ಆಫ್ ಕರ್ನಾಟಕ, ಸೊ ಅದ್ರ ಜೊತೆಗೆ ಸೋಶಿಯೋ ರಿಲಿಜಿಯಸ್ ಮೂವ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು, ಗೋಕಾಕ್ ಚಳುವಳಿ, ಅಂದ್ರೆ ಇದೆಲ್ಲ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಕನೆಕ್ಟ್ ಮಾಡ್ಕೊಂಡಾಗ ಈ ಒಂದು ಬಿಲ್ಲು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡೋಣ. ಸೊ ಯಾರೆಲ್ಲ ನಮ್ಮ ಇಂಡಿಯಾ ಫಾರ್ IAS ನ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ, ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಅದ್ರ ಜೊತೆಗೆ ಇತ್ತೀಚೆಗೆ KPSC ಹೊಡಿರ್ತಕ್ಕಂಥ ನೋಟಿಫಿಕೇಶನ್ ಏನಿದೆ 384 ಪೋಸ್ಟ್ಗೆ, ಅದ್ರ ಸಂಬಂಧಪಟ್ಟಂತ ಹೊಸದಾಗಿ ಇರ್ತಕ್ಕಂಥ ಕೋರ್ಸ್ಗಳಾಗಿರ್ಬೋದು, ಟೆಸ್ಟ್ ಸೀರೀಸ್ ಆಗಿರ್ಬೋದು, ಕ್ರಾಶ್ ಕೋರ್ಸಸ್ ಆಗಿರ್ಬೋದು, ಮೆಂಟರ್ಶಿಪ್ ಆಗಿರ್ಬೋದು, ಇದೆಲ್ಲದರ ಕುರಿತಾಗಿ ಈ ಒಂದು ನಮ್ಮ ಚಾನಲ್ ಮುಖಾಂತರ ನೀವು ಅಪ್ಡೇಟ್ಸ್ ಅನ್ನ ಪಡಿಬಹುದು. ಸೊ ಇದನ್ನ ಅಧಿಕೃತವಾಗಿ ನಾವು ನೋಡೋದಾದ್ರೆ, ಸೊ ಕನ್ನಡ ಲ್ಯಾಂಗ್ವೇಜ್ ಬಿಲ್ ಗೆಟ್ಸ್ ಗವರ್ನರ್ ಅಸೈನ್, ಸೊ 60% ಕನ್ನಡ ಕಂಟೆಂಟ್ ಆನ್ ಸೈನ್ ಬೋರ್ಡ್ಸ್. ಸೊ ಇವಾಗ ಒಂದು ಬಿಲ್ಲು ಅದು ನಮಗೆ ಆಕ್ಟ್ ಆಗಿ ಕನ್ವರ್ಟ್ ಆಗಬೇಕು ಅಂತಂದ್ರೆ ನಮ್ಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಮ್ಮ ಒಂದು ರಾಜ್ಯ ಶಾಸಕಾಂಗದಲ್ಲಿ ನೋಡೋದಾದ್ರೆ ಸ್ಟೇಟ್ ಲೆಜಿಸ್ಲೇಚರ್ ವೈಸ್, ಸೊ ನಮಗೆ ವಿಧಾನಸಭೆಯಿಂದ ಪಾಸ್ ಆಗಿ, ಸೊ ನಮ್ಮ ಕರ್ನಾಟಕ ಕಂಟೆಕ್ಸ್ಟ್ ಅಂತ ಬಂದಾಗ ನಮ್ಮ ಹತ್ರ ಬೋತ್ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇರೋದ್ರಿಂದ, ಸೊ ಎರಡರಲ್ಲೂ ಬಿಲ್ ಪಾಸ್ ಆದ್ಮೇಲೆ ಅದನ್ನ ಗವರ್ನರ್ ಆಫೀಸಿಗೆ ಕಳಿಸಿರ್ತಾರೆ. ಸೊ ಗವರ್ನರ್ ಅವರು ಯಾವಾಗ ತಮ್ಮೊಂದು ಅಸೆಂಟ್ ಅನ್ನ ಕೊಡ್ತಾರೆ, ತಮ್ಮ ಅಂಕಿತವನ್ನ ನೀಡ್ತಾರೆ, ಆವಾಗ ಆ ಬಿಲ್ಲು, ಸೊ ಮಸೂದೆ ಇರ್ತಕ್ಕಂಥದ್ದು ಏನಿದೆ ಅದು ಕಾಯ್ದೆ ರೂಪದಲ್ಲಿ ಜಾರಿಗೆ ಬೀಳುತ್ತೆ. ಸೊ ದಟ್ ಬಿಲ್ ಬಿಕಮ್ಸ್ ದಿ ಆಕ್ಟ್. ಸೊ ದಿಸ್ ಇಸ್ ದ ಪ್ರೊಸೀಜರ್. ಸೊ ಈ ನಿಟ್ಟಿನಲ್ಲಿ ಕೂಡ ನಮ್ಮ ಒಂದು ಈ ಬಿಲ್ಗೆ ಇವಾಗ ಗವರ್ನರ್ ತಮ್ಮ ಸಹಿಯನ್ನ ನೀಡಿರೋದ್ರಿಂದ, ಸೊ ಈ ಬಿಲ್ ಅಲ್ಲಿ ಇರ್ತಕ್ಕಂಥ ಪ್ರೊವಿಷನ್ಸ್ ಏನಿದೆ ಅದನ್ನ ಡೀಟೇಲ್ ಆಗಿ ನೋಡೋಣ. ಸೊ ಇದನ್ನ ಯಾವ ಕಂಟೆಕ್ಸ್ಟ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಇದನ್ನ ಅಧಿಕೃತವಾಗಿ ಹೆಸರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ದ ಕನ್ನಡ ಲ್ಯಾಂಗ್ವೇಜ್ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಅಮೆಂಡ್ಮೆಂಟ್ ಬಿಲ್ 2024. ಸೊ ಈ ಒಂದು ಬಿಲ್ಗೆ ಇವಾಗ ರಾಜ್ಯಪಾಲರು ತಮ್ಮ ಅಂಕಿತವನ್ನು ನೀಡಿರ್ತಕ್ಕಂಥದ್ದಿದೆ. ಸೊ ಈ ಬಿಲ್ ಪ್ರಕಾರ ಇಲ್ಲಿ ಮುಖ್ಯವಾಗಿ ಇರ್ತಕ್ಕಂಥದ್ದು ಏನಿದೆ ಅಂತಂದ್ರೆ ಈ ಒಂದು ಸೈನ್ ಬೋರ್ಡ್ಗಳ ಮೇಲೆ, ಓಕೆ, 60% ಕನ್ನಡ. ಸೈನ್ ಬೋರ್ಡ್ ಅಂತಂದ್ರೆ ಯಾವ್ದಾದ್ರು ಇವಾಗ ಒಂದು ಶಾಪ್ ನ ಒಂದು ಬೋರ್ಡ್ ಏನಿರುತ್ತೆ, ಆ ಬೋರ್ಡ್ ಅಲ್ಲಿ ನಮಗೆ 60% ಕನ್ನಡ ಭಾಷೆಯನ್ನ ನಾವು ದಪ್ಪದಾಗಿ, ಸೊ ನೀಟಾಗಿ ಅದನ್ನ ಬಳಸ್ಕೋಬೇಕು. ಇನ್ನು ಮಿಕ್ಕಿದ್ದು 40% ಏನಿದೆ, ಸೊ ಅವ್ರು ಯಾವ್ದಾದ್ರು ಬೇರೆ ಭಾಷೆಯಲ್ಲಿ ಬಳಸ್ಕೋಬಹುದು. ಸ್ಪೆಸಿಫಿಕಲಿ ನಾವು ನೋಡಿದಾಗ ಅದನ್ನ ಇಂಗ್ಲಿಷು ಅಥವಾ ಕೆಲವೊಂದ್ ಕಡೆ ಕಸ್ಟಮರ್ಸ್ ಅನ್ನ ಅಟ್ರಾಕ್ಟ್ ಮಾಡಿಕೊಳ್ಳೋ ಸಲುವಾಗಿ ಇದನ್ನ ಹಿಂದಿಯಲ್ಲಿ ಆ ರೀತಿ ಬಳಸಿರ್ತಾರೆ. ಇತ್ತೀಚೆಗೆ ಮೀಡಿಯಾದಲ್ಲೆಲ್ಲ ತಾವು ನೋಡಿರ್ಬೋದು. ಸೊ ಇವ ನಮ್ಮ ಕನ್ನಡ ಚಳುವಳಿ ಹೋರಾಟಗಾರರು ಏನಿದ್ದಾರೆ, ಸೊ ಅವರೆಲ್ಲ ಒಂದ್ ರೀತಿ ಬೆಂಗಳೂರಲ್ಲಿ ಅದನ್ನ ಒಂದು ಡ್ರೈವ್ ತರ ಮಾಡಿ, ರೈಟ್, ಸೊ ಒಂದು ರ್ಯಾಲಿ ಡ್ರೈವ್ಗಳೆಲ್ಲ ಮಾಡಿಕೊಂಡು ಈ ಒಂದು ಕನ್ನಡ ಭಾಷೆ ಕುರಿತಾಗಿ ಇನ್ನೊಂದ್ಸಲ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯವನ್ನ ಇಲ್ಲಿ ಮಾಡಿದ್ರು, ರೈಟ್. ಸೊ ಈ ಸೈನ್ ಬೋರ್ಡ್ಗಳಲ್ಲಿ ಸೊ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಸ್ ಆಗಿರ್ಬಹುದು ಅಕ್ರಾಸ್ ದಿ ಸ್ಟೇಟ್, ರೈಟ್, ಸೊ ಅವರೆಲ್ರಿಗೂ ಕೂಡ ಈ ರೀತಿ ಈ ಒಂದು ಬಿಲ್ ಪ್ರಕಾರ 60% ಕನ್ನಡವನ್ನ ಬಳಸಬೇಕಾಗತ್ತೆ. ಸೊ ಇಲ್ಲಿ ಕ್ವಿಕ್ ಆಗಿ ನಾವು ಒಂದು ಅನೌನ್ಸ್ಮೆಂಟ್ ತರ ನೋಡೋದಾದ್ರೆ, ನಮ್ಮ ಈ ಒಂದು ಇತ್ತೀಚೆಗೆ KPSC ರಿಲೀಸ್ ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ಇದೆ 384 ಪೋಸ್ಟ್ ಗಳಿಗೆ ಸಂಬಂಧಿಸಿದಂತೆ. ಸೊ ಇಲ್ಲಿ ಒಂದು ಕ್ರಾಶ್ ಕೋರ್ಸ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದಿದೆ. ಸ್ಪೆಷಲಿ ಯಾರೆಲ್ಲ UPSC ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಅವರಿಗೆ KPSC ರಿಲೇಟೆಡ್ ಒಂದು ಕ್ರಾಶ್ ಕೋರ್ಸು, ಸ್ಪೆಷಲಿ ನಮ್ಮ ಕರ್ನಾಟಕ ಬಜೆಟ್ ಆಗಿರ್ಬೋದು, ಜಿಯೋಗ್ರಫಿ ಕುರಿತಾಗಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಕರ್ನಾಟಕ ಕರೆಂಟ್ ಅಫೇರ್ಸ್, ಸೊ ಇದ್ರ ಕುರಿತಾಗಿ ಇಲ್ಲಿ ವಿಶೇಷವಾಗಿ ಹೈಲೈಟ್ ಮಾಡಿಬಿಟ್ಟು ಈ ಒಂದು ಕೋರ್ಸ್ ಅನ್ನ ಇಲ್ಲಿ ಲಾಂಚ್ ಮಾಡಿರ್ತಕ್ಕಂಥದ್ದಿದೆ. ಸೊ ಇಲ್ಲೆಲ್ಲ ಫರ್ದರ್ ಡೀಟೇಲ್ಸ್ ಇದೆ. ಅದನ್ನು ಹೊರತುಪಡಿಸಿ ನಿಮಗೆ ಇನ್ನೂ ಅದನ್ನ ಕುರಿತಾಗಿ ಯಾವ್ದಾದ್ರು ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂತಂದ್ರೆ ನಮ್ಮ ಇಂಡಿಯಾ ಫಾರ್ IAS ಸಂಸ್ಥೆಗೆ ವಿಸಿಟ್ ಮಾಡಿ, ಅಲ್ಲ ಅಂದ್ರೆ ನಮ್ಮ ಹೆಲ್ಪ್ ಲೈನ್ ನಂಬರ್ ಮೇಲೆ ಕಾಲ್ ಮಾಡಿ, ರೈಟ್. ಸೊ ಇದ್ರ ಜೊತೆಗೆ ಇಲ್ಲಿ ಇನ್ನೊಂದು ಕ್ವಿಕ್ ಆಗಿ ರಿವಿಷನ್ ಎಕ್ಸ್ಪ್ರೆಸ್ ಅಂತಕ್ಕಂಥದ್ದು. ಸೊ ಕ್ವಿಕ್ ಆಗಿ 100 ಅವರ್ಸ್ ಅಲ್ಲಿ ಇದನ್ನ ಎಲ್ಲಾ ಸಬ್ಜೆಕ್ಟ್ಸ್ ಏನೇನಿದೆ KPSC ರಿಲೇಟೆಡ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದನ್ನೆಲ್ಲ ಇಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಸೊ ಅದರ ಜೊತೆಗೆ ಈ ಬಿಲ್ ನ ಒಂದು ಕೀ ಪ್ರೊವಿಷನ್ಸ್ ಅಂತ ನೋಡೋದಾದ್ರೆ, ಮೊದಲನೇದಾಗಿ 60% ಅಂತೂ ಕನ್ನಡ ಕಂಪಲ್ಸರಿ ಬೇಕೇ ಬೇಕು. ಸೊ ಯಾವ ಸೆಕ್ಟರ್ಸ್ ಅಂತ ಬಂದ್ರೆ ಬಿಸಿನೆಸ್ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ಬೋದು, ಯಾವ್ದಾದ್ರು ಟ್ರಸ್ಟ್, ಕೌನ್ಸಿಲಿಂಗ್ ಸೆಂಟರ್ಸ್ ಆಗಿರ್ಬೋದು, ಹಾಸ್ಪಿಟಲ್ಸ್, ಲ್ಯಾಬೊರೇಟರಿಗಳಾಗಿರ್ಬೋದು, ಅಮ್ಯೂಸ್ಮೆಂಟ್ ಸೆಂಟರ್ಗಳಾಗಿರ್ಬೋದು, ಹೋಟೆಲ್ಸ್, ರೈಟ್. ಸೊ ಇದೆಲ್ಲದರ ಮೇಲೆ ಕೂಡ ಈ ಒಂದು ಸೈನ್ ಬೋರ್ಡ್ಗಳೇನಿದಾವೆ ಅದು ಎಲ್ಲದರ ಮೇಲೆ ಕೂಡ ನಮ್ಗೆ 60% ಕನ್ನಡ ಕಡ್ಡಾಯ, ರೈಟ್. ಸೊ ಇದ್ರ ಜೊತೆಗೆ ಇಲ್ಲಿ ಇನ್ನೊಂದು ಏನಾಗ್ತಾ ಇದೆ ಅಂತಂದ್ರೆ, ಸೊ ಒಂದ್ ವೇಳೆ ಇಲ್ಲಿ 60% ಕನ್ನಡ ಇರ್ಲಿಲ್ಲ ಅಂತಂತಂದ್ರೆ ಏನಾಗುತ್ತೆ, ಆ ಒಂದು ಅಂಗಡಿಗಳ ಲೈಸೆನ್ಸ್ ಅನ್ನ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ.
ಸೊ ದಟ್ ನೀವು ಕರ್ನಾಟಕದಲ್ಲಿ ಇದ್ಬಿಟ್ಟು ನಿಮ್ಮ ವ್ಯವಹಾರಗಳನ್ನ ಮಾಡ್ತಾ ಇದ್ದೀರಾ ಅಂತ ಅಂದ್ಮೇಲೆ, ಸೊ ಇಲ್ಲಿ ಇರ್ತಕ್ಕಂಥ ಕಾನೂನಿನ ಏನ್ ರಾಜ್ಯ ಸರ್ಕಾರದ ಕಾನೂನುಗಳಿದಾವೆ ಅದಕ್ಕೆ ನೀವೆಲ್ಲರೂ ರೆಸ್ಪೆಕ್ಟ್ ಅನ್ನ ಕೊಡ್ಬೇಕಂತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಕಣ್ಗಾವಲು ಅಂತಕ್ಕಂಥ ಒಂದು ಆ್ಯಪ್ ಕೂಡ ಇಲ್ಲಿ ಸರ್ಕಾರ ಜಾರಿಗೊಳಿಸ್ತಾ ಇದೆ. ಹೆಸರೇ ಹೇಳ್ತಿರೋ ಹಾಗೆ ಈ ಒಂದು ಕಣ್ಗಾವಲು, ಓಕೆ, ಕಣ್ಗಾವಲು ಇಲ್ಲಿ ನೋಡೋದಾದ್ರೆ, ಸೊ ಈ ಒಂದು ಆಕ್ಟ್ ನ ಪ್ರೊವಿಷನ್ಸ್ ಏನಿದೆ ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಂತಾನೆ ಈ ಒಂದು ಆಪ್ ನಲ್ಲಿ ಲಾಂಚ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಈ ಆಪ್ ಮುಖಾಂತರ ಇದನ್ನ ಎನ್ಫೋರ್ಸ್ಮೆಂಟ್ ಏಜೆನ್ಸಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮುನ್ಸಿಪಾಲಿಟಿ ಅವರಾಗಿರ್ಬೋದು, ರೈಟ್, ಸಂಬಂಧಪಟ್ಟಂತ ಬೇರೆ ಬೇರೆ ಅಧಿಕಾರಿಗಳಾಗಿರ್ಬೋದು, ಅದು ಎಲ್ಲರೂ ಇದನ್ನ ಸೂಪರ್ವೈಸ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಪ್ರಾದೇಶಿಕ ಭಾಷೆಗಳ ಕುರಿತಾಗಿ ನಾವೊಂದು ಅಡ್ವಾಂಟೇಜ್ ಏನಾದ್ರೂ ಇದೆ ಅಂತ ನೋಡೋದಾದ್ರೆ, ಸೊ ಕಲ್ಚರಲ್ ಐಡೆಂಟಿಟಿ ಅಂದ್ರೆ ಈಗ ಉದಾಹರಣೆಗೆ ನಾವು ಕರ್ನಾಟಕ ಕಂಟೆಕ್ಸ್ಟ್ ಅಲ್ಲಿ ಮಾತಾಡೋದಾದ್ರೆ ನಮಗೆ ಕನ್ನಡಿಗರಿಗೆ, ರೈಟ್, ಸೊ ಯಾವುದೇ ಭಾಷೆ ನಾವು ಪ್ರಯಾರಿಟಿ ಅದರಲ್ಲಿ ಮಾತಾಡಿದ್ರು ಕೂಡ ನಮಗೆ ಕನ್ನಡ ನಮ್ಮ ಮಾತೃಭಾಷೆ ಇರೋದ್ರಿಂದ, ನಮ್ಮ ರಾಜ್ಯದ ಆಡಳಿತಾತ್ಮಕ ಭಾಷೆ ಕೂಡ ಕನ್ನಡನೇ ಆಗಿರೋದ್ರಿಂದ ನಮ್ಮ ಬೇಸಿಕ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಆಚೆಯಿಂದ ಯಾರೇ ಬಂದವರು ಕೂಡ ನಿಮ್ಮ ವ್ಯಾಪಾರ ವ್ಯವಹಾರ ಮಾಡ್ಕೊಳ್ಳಿ, ಹಾಗಂತ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ನೆಲ ಜಲ ಇದೆ ಏನಿದೆ ಇದಕ್ಕೂ ಕೂಡ ಅವರು ರೆಸ್ಪೆಕ್ಟ್ ಮಾಡಬೇಕು. ಸೊ ಇದು ಒಂದು ಬೇಸಿಕ್, ಇದು ನಮ್ಮ ಕಲ್ಚರಲ್ ಐಡೆಂಟಿಟಿ. ಕನ್ನಡಿಗರ ಅಂತಂದ್ರೆ ಇವಾಗ ಎಲ್ರಿಗೂ ಗೊತ್ತಿರೋಗೆ ಕನ್ನಡಿಗರು ವಿಶಾಲ ಹೃದಯದವರು ಅಂತ ಏನೊಂದು ಮಾತಿದೆ, ರೈಟ್. ಸೊ ಅದನ್ನ ನೀವು ಇಲ್ಲಿ ನಮ್ಮ ಕಲ್ಚರಲ್ ಐಡೆಂಟಿಟಿಗೋಸ್ಕರ ಬಳಸ್ಕೋಬಹುದು. ಕಮ್ಯುನಿಕೇಶನ್ ಅಂಡ್ ಇನ್ಕ್ಲೂಷನ್. ಕಮ್ಯುನಿಕೇಶನ್ ಅಂಡ್ ಇನ್ಕ್ಲೂಷನ್ ಅಂತಂದ್ರೆ ಇವಾಗ ಮಾತೃಭಾಷೆಯಲ್ಲಿ ಅದನ್ನ ನಾವು ಮಾತಾಡಿದಾಗ ಯಾವ್ದಾದ್ರು ಒಂದು ವಿಷಯಕ್ಕೆ ತುಂಬಾ ಹತ್ತಿರದಿಂದ ನಾವಲ್ಲಿ ಆನ್ಸರ್ ಅನ್ನ ಮಾಡಬಹುದು. ಜೊತೆಗೆ ಇನ್ಕ್ಲೂಷನ್ ಅಂತ ಬಂದಾಗ ನಮ್ಮವರು ಅಂತಕ್ಕಂಥದ್ದು ಒಂದು ಕನೆಕ್ಟಿವಿಟಿ ಬೆಳೆದ್ಬಿಡುತ್ತೆ. ಇವಾಗ ಯಾರಾದ್ರೂ ನಾವು ಡೆಲ್ಲಿಗೆ ಕೋಚಿಂಗ್ ಅಂತ ಹೋದಾಗ ಮಾಡಿದಾಗ ಅಲ್ಲಿ ನಮ್ಮ ಕನ್ನಡಿಗರು ಯಾರಾದ್ರೂ ಒಬ್ರು ಜಸ್ಟ್ ಕನ್ನಡದಲ್ಲಿ ಮಾತಾಡಿದ್ರೆ ಸಾಕು, ಅಲ್ಲಿ ನಾವು ಕನೆಕ್ಟ್ ಆಗ್ಬಿಡ್ತೀವಿ. ಸೊ ದಿಸ್ ಈಸ್ ಹೌ ಇನ್ಕ್ಲೂಷನ್ ಅಂದ್ರೆ ನಾವು ಎಲ್ಲೇ ಹೋದ್ರು ನಮ್ಮ ಐಡೆಂಟಿಟಿ ಏನಿದೆ, ನಮ್ಮ ಭಾಷೆ, ರೈಟ್, ನಮ್ಮ ಸಂಸ್ಕೃತಿ, ಇದು ನಮ್ಮ ಒಂದು ಕಲ್ಚರಲ್ ಐಡೆಂಟಿಟಿ, ರೈಟ್. ಸೊ ಎಜುಕೇಶನ್ ಅಂಡ್ ಲಿಟ್ರಸಿ. ಸೊ ಮಕ್ಕಳಿಗೆ ಒಂದು ಪ್ರಾದೇಶಿಕ ಭಾಷೆಯಲ್ಲಿ ಶಿಕ್ಷಣವನ್ನು ನೀಡೋದ್ರಿಂದ ಸೊ ಅವರು ಶಿಕ್ಷಣವನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮ ಲಿಟ್ರಸಿ ರೇಷಿಯೋ ಏನಿದೆ ಇದು ಕೂಡ ಇಲ್ಲಿ ಇನ್ಕ್ರೀಸ್ ಮಾಡ್ಕೋಬಹುದು. ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರ ಅಂತ. ಸೊ ಇಲ್ಲಿ ನಮ್ಮ ಎಕನಾಮಿಕ್ ಆಸ್ಪೆಕ್ಟ್ಸ್ ಏನಿದಾವೆ ಅದು ಕೂಡ ಡೆವಲಪ್ಮೆಂಟ್ಗೆ ಈ ನಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ನಮಗೆ ಸಹಾಯವಾಗುತ್ತೆ. ಸೊ ಇನ್ನೊಂದು ಆಸ್ಪೆಕ್ಟ್ಸ್ ಅಲ್ಲಿ ನಾವು ನೋಡೋದಾದ್ರೆ ಈ ಇಂಪ್ಯಾಕ್ಟ್ ಆಫ್ ರೀಜನಲ್ ಲ್ಯಾಂಗ್ವೇಜ್ ಆನ್ ಡೆವಲಪ್ಮೆಂಟ್ ಅಂತ ನೋಡೋದಾದ್ರೆ, ಸೊ ಇನ್ಇಕ್ವಾಲಿಟಿ ಮತ್ತೆ ಎಕ್ಸ್ಕ್ಲೂಷನ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಯಾವ ರೀತಿ ಇದು ಇನ್ಇಕ್ವಾಲಿಟಿ ಅಥವಾ ಎಕ್ಸ್ಕ್ಲೂಷನ್ ಆಗುತ್ತೆ ಅಂತಂದ್ರೆ, ಈಗ ಉದಾಹರಣೆಗೆ ಬೆಂಗಳೂರಲ್ಲಿ ಯಾರಾದ್ರೂ ಇವಾಗ ಬೇರೆ ರಾಜ್ಯದಿಂದ ಬಂದು ವ್ಯಾಪಾರ ಮಾಡ್ತಾ ಇದ್ರೆ ಅವರನ್ನ ನಾವು ಅಷ್ಟೊಂದು ಈಸಿಯಾಗಿ ಅಕ್ಸೆಪ್ಟ್ ಮಾಡಲ್ಲ. ಸೊ ಅಂದ್ರೆ ಒಂದು ಸೋಷಿಯಲ್ ಎಕ್ಸ್ಕ್ಲೂಷನ್ ಆಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಸೊ ಇವಾಗ ಬೇರೆ ಬೇರೆ ಬಿಹಾರಿಂದ ಆಗಿರ್ಬೋದು, UP ಆಗಿರ್ಬೋದು, ರಾಜಸ್ಥಾನ್ ಆಗಿರ್ಬೋದು, ರೈಟ್. ಇದರಿಂದ ನಮ್ಮ ಸಾಂವಿಧಾನಿಕ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಸೊ ಈಕ್ವಾಲಿಟಿ ಅಂತಕ್ಕಂಥದ್ದು ಏನಿದೆ, ರೈಟ್. ಸೊ ನಮ್ಮ ಫಂಡಮೆಂಟಲ್ ರೈಟ್ಸ್ ಪ್ರಕಾರ ನಾವು ಫೆರಿವೇರ್ ಇನ್ ದ ಕಂಟ್ರಿ, ಲೈಕ್ ನಮ್ಗೆ ಇಲ್ಲಿ ವ್ಯಾಪಾರ ವ್ಯವಹಾರ ದೃಷ್ಟಿಕೋನದಿಂದ ನಾವು ಹೋಗ್ಬಿಟ್ಟು ನಮ್ಮ ವ್ಯಾಪಾರವನ್ನ ಮಾಡಬಹುದು, ರೈಟ್. ಸೊ ಆ ನಿಟ್ಟಿನಲ್ಲಿ ಇಲ್ಲೊಂದು ಇನ್ಇಕ್ವಾಲಿಟಿ ಎಸ್ಟಾಬ್ಲಿಷ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸೋಷಿಯಲ್ ಟೆನ್ಷನ್. ಸೊ ಈಗ ಮೊನ್ನೆ ಆಗಿರ್ತಕ್ಕಂಥದ್ದು ಏನಿದೆ, ಈ ಒಂದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಸೊ ಒಂದ್ ರೀತಿ ವಾರ್ನಿಂಗ್ ಕೊಡೋದಾಗಿರ್ಬೋದು, ಈ ರೀತಿ ಡ್ರೈವ್ಗಳನ್ನ ಮಾಡೋದಾಗಿರ್ಬೋದು, ಇದರಿಂದ ಸಮಾಜದಲ್ಲಿ ಒಂದ್ ರೀತಿ ಭಯದ ವಾತಾವರಣ ಉಂಟಾಗುತ್ತೆ. ಸೊ ನಾವು ಕನ್ನಡಿಗರಾಗಿ ಸೊ ನಮ್ಮ ಒಂದು ಸಹನೆ ಪ್ರವೃತ್ತಿ ಏನಿದೆ ಇದನ್ನ ಬೇರೆ ರಾಜ್ಯದವರು ಅದನ್ನ ನಮ್ಮ ವೀಕ್ನೆಸ್ ಅಂತ ಅದನ್ನ ನಮ್ಮ ಕನ್ನಡಿಗರು ನಾವು ಅದನ್ನ ಅವರಿಗೆ ಸುಮ್ನಿದೀವಿ ಅಂತ ತಕ್ಷಣ ಅದನ್ನ ವೀಕ್ ಇದೀವಿ, ಅದರಲ್ಲಿ ಅವ್ರು ಏನೇ ಮಾಡಿದ್ರು ನಡೆಯುತ್ತೆ ಅಂತಕ್ಕಂಥದ್ದು ಏನಿದೆ. ಸೊ ಈ ರೀತಿ ಭಾವನೆಗಳು ಬಂದಾಗ ಡೆಫಿನೆಟ್ಲಿ ಅಲ್ಲಿ ಒಂದು ಸಮಾಜದಲ್ಲಿ ಶಾಂತಿ ಏನು ನೆಲೆಸಬೇಕಾಗಿತ್ತು ಅಲ್ಲಿ ಒಂದು ಟೆನ್ಷನ್ ಅಥವಾ ಭಯದ ವಾತಾವರಣ ಉಂಟಾಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸೊ ಇಂಪೇರ್ಡ್ ಎಕ್ಸೆಸ್ ಟು ಎಜುಕೇಶನ್, ಹೆಲ್ತ್ ಕೇರ್ ಅಂಡ್ ಗೌರ್ಮೆಂಟ್ ಸರ್ವಿಸಸ್. ಸೊ ಇವಾಗ ನಾವು ಇದನ್ನ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ, ಸೊ ಹೆಲ್ತ್ ಕೇರ್ ಸರ್ವಿಸಸ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸರ್ವಿಸಸ್ ಆಗಿರ್ಬೋದು, ನಾ ಕೇವಲ ನನ್ನ ಭಾಷೆ ಮಾತಾಡೋಕೆ ಮಾತ್ರ ಅದನ್ನ ನಾನು ನೀಡ್ತೀನಿ, ಈ ತರ ಏನಾದ್ರು ಅಟಿಟ್ಯೂಡ್ ಅಲ್ಲಿ ಜನರೇಟ್ ಆದ್ರೆ ಸೊ ಡೆಫಿನೆಟ್ಲಿ ದೇ ವಿಲ್ ಗೋಯಿಂಗ್ ಟು ಹ್ಯಾವ್ ಅ ಬ್ಯಾಡ್ ಇಂಪ್ಯಾಕ್ಟ್ ಆನ್ ದಿ ಸೊಸೈಟಿ. ಸೊ ಲ್ಯಾಂಗ್ವೇಜ್ ಪಾಲಿಸಿ ದಟ್ ಲಿಮಿಟ್ access ಟು ಗ್ಲೋಬಲ್ ಕಮ್ಯುನಿಕೇಶನ್ ಅಂಡ್ ನಾಲೆಜ್ ಕ್ಯಾನ್ ಹಿಂಡರ್ ದಿ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಇವಾಗ ಡೆಫಿನೆಟ್ಲಿ ಇವಾಗ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಣ್ಣವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿರೋ ಹಾಗೆ, ಸೊ ನಮ್ಗೆ ಮಾತಾಡಕ್ಕೆ ನೂರಾರು ಭಾಷೆಗಳಿದ್ರು ನಮ್ಮ ಮಾತೃಭಾಷೆ ಅಂತ ಬಂದಾಗ ನಮ್ಮ ಕನ್ನಡ ಭಾಷೆನೇ ನಮ್ಗೆ ಶ್ರೇಷ್ಠ. ಸೊ ಈ ನಿಟ್ಟಿನಲ್ಲಿ ನಾವು ನಮ್ಮ ಭಾಷೆಯನ್ನ ನಮ್ಮ ಒಂದು ವೈಯಕ್ತಿಕವಾಗಿ ಅಭಿವೃದ್ಧಿಗೋಸ್ಕರ ಹಾಗೂ ನಮ್ಮ ಒಂದು ವ್ಯವಹಾರದ ಅಭಿವೃದ್ಧಿಗೋಸ್ಕರ
ನೋಡೋ ಜೊತೆಗೆ ಸೊ ಬೇರೆ ಭಾಷೆಗಳ ನಮ್ಗೆ ಜ್ಞಾನ ಕೂಡ ಪಡೆಯೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದ್ರ ಇಲ್ಲ ಅಂತಂದ್ರೆ ಏನಾಗುತ್ತೆ, ಕೇವಲ ನಮ್ಮ ಭಾಷೆ ಅಂತ ಅನ್ಕೊಂಡು ಇದು ಮಾಡೋದಾದ್ರೆ ಸಮ್ವೇರ್ ನಮಗೆ ಈ ಒಂದು ಜಾಗತಿಕವಾಗಿ ನೋಡೋದಾದ್ರೆ ಇಲ್ಲಿ ಕಮ್ಯುನಿಕೇಶನ್ ಅಲ್ಲಿ ನಾವು ಹಿಂದೆ ಬೀಳ್ತಕ್ಕಂಥ ಸಾಧ್ಯತೆಗಳಿದಾವೆ ಅಂತಕ್ಕಂಥದ್ದು ಒಂದು ಪಾಯಿಂಟ್ ಅನ್ನ ಇಲ್ಲಿ ನಾವು ನೋಡಬಹುದು. ಸೊ ಇಲ್ಲಿ ಕ್ವಿಕ್ ಆಗಿ ಇನ್ನೊಂದು ಅನೌನ್ಸ್ಮೆಂಟ್ ನೋಡೋದಾದ್ರೆ ನಮ್ಮ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ಆಗಿರೋದಿದೆ. ಸೊ ಅದನ್ನೇ ನಾವು ಕದನ ಅಂತ ಕರಿತೀವಿ, ನಮ್ಮ KS ಕದನ ಟೆಸ್ಟ್ ಸೀರೀಸ್. ಸೊ ಒಂದು ಒಳ್ಳೆ ಸೀನಿಯರ್ ಎಕ್ಸ್ಪರ್ಟ್ಸ್ ಟೀಮ್ ಇಂದಾನೆ ಈ ಕ್ವೆಶನ್ಸ್ ರೆಡಿ ಮಾಡೋದಾಗಿರ್ಬೋದು, ಅಥವಾ ಪ್ರೀವಿಯಸ್ ಇಯರ್ ಪೇಪರ್ಸ್ ಅನ್ನ ಅನಾಲಿಸಿಸ್ ರೂಪದಲ್ಲಿ ಇಟ್ಕೊಂಡು ಇಲ್ಲಿ ಟೆಸ್ಟ್ ಸೀರೀಸ್ ನಡೆಸ್ತಕ್ಕಂಥದ್ದಾಗಿರ್ಬೋದು. ಅದ್ರ ಜೊತೆಗೆ ಮೆಂಟರ್ಶಿಪ್ ಇರುತ್ತೆ, ನಿಮ್ಗೆ ಟೆಸ್ಟ್ ಡಿಸ್ಕಷನ್ ಇರುತ್ತೆ, ರೈಟ್. ಸೊ ಎಲ್ಲಾ ನಿಟ್ಟಿನಲ್ಲಿ ಈ ಒಂದು ನೋಟಿಫಿಕೇಶನ್ ಏನಿದೆ 384 ಹುದ್ದೆಗಳಿಗೆ, ರೈಟ್. ಸೊ we are ready to give 200% from our side, whether you are ready to at least give your 100% from your side. So think of it and get the better advantage of this test series. ಸೊ ಕೊನೆಯದಾಗಿ ನೋಡೋದಾದ್ರೆ ಈ ರೀತಿ ಬಿಲ್ಗಳು ಏನಿರ್ತವೆ ಅದು ಆಕ್ಟ್ ಆಗಿ ಪರಿಣಾಮವಾಗಿ ರೂಪಾಂತರಗೊಂಡಾಗ ಸೊ ಅದ್ರ ಮೇಲೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಇದನ್ನು ಹೊರತುಪಡಿಸಿ ಬೇರೆ ಯಾವ್ದಾದ್ರು ಟಾಪಿಕ್ ನಿಮ್ಗೆ ಬೇಕು ಸರ್ ಇದ್ರ ಮೇಲೆ ವಿಡಿಯೋ ಮಾಡಿ ಅಂತ ಹೇಳಿದಾಗ ಡೆಫಿನೆಟ್ಲಿ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು.